ನಮ್ಮ ಮೊಬೈಲ್ನಲ್ಲಿಯೇ ನಾವು ಸರ್ವೆ ಡಾಕ್ಯುಮೆಂಟ್ಸ್ಗಳನ್ನು ಆನ್ಲೈನ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಅಂದರೆ ಫಾರಂ ನಂಬರ್ 10, ಅಟ್ಲಾಸ್, ಸರ್ವೆ ಪುಸ್ತಕ, ಟಿಪ್ಪಣಿ, ಆಕಾರ ಬಂದು, FMB, ಸರ್ವೆ ಪ್ರತಿ ಪುಸ್ತಕ, ವಿಲೇಜ್ ಮ್ಯಾಪ್ ಅಂದರೆ ಗ್ರಾಮದ ಮ್ಯಾಪ್, ಆಕಾರ ಬಂದ್, ILR, ಪಕ್ಕಾ ಬುಕ್, ಖರಾಬ್ ಉತಾರ, ಒರಿಜಿನಲ್ ಟಿಪ್ಪಣ, ಒರಿಜಿನಲ್ ಪಕ್ಕಾ ಬುಕ್, ಒರಿಜಿನಲ್ ಪ್ರತಿ, ಸರ್ವೆ ಪ್ರತಿ ಪುಸ್ತಕ, ಘಟ ಪ್ಲಾಟ್, ಪೋಡಿ ಟಿಪ್ಪಣಿ. ಹೀಗೆ ಈ ಎಲ್ಲ ಸರ್ವೆ ಡಾಕ್ಯುಮೆಂಟ್ಸ್ಗಳನ್ನು PDF-ನಲ್ಲಿ ಡೌನ್ಲೋಡ್ ಮಾಡಿ ಪ್ರಿಂಟ್ ಪಡೆಯುವುದು ಹೇಗೆ ಎನ್ನುವ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸಲಾಗಿದ್ದು, ನೋಡೋಣ ಬನ್ನಿ. ಜಮೀನುಗಳ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವೆಂಬಂತೆ ಈ ಸರ್ವೆ ಡಾಕ್ಯುಮೆಂಟ್ಸ್ಗಳು ಅಗತ್ಯವಾಗಿ ಬೇಕಾಗುತ್ತವೆ. ಈ ಎಲ್ಲ ದಾಖಲೆಗಳನ್ನು ಹೇಗೆ ಪಡೆಯಬೇಕು ಅದನ್ನು ಲೈವ್ ಆಗಿ ತೋರಿಸುತ್ತೇನೆ. ದಯವಿಟ್ಟು ಈ ವಿಡಿಯೋ ತುಂಬಾ ಉಪಯುಕ್ತವಾಗಿದ್ದು ಎಲ್ಲ ರೈತರಿಗೆ ತಲುಪುವವರೆಗೂ ಶೇರ್ ಮಾಡಿ. ಹಾಗೂ ನಿಮ್ಮ ಸರ್ವೆ ನಂಬರ್ ಅಥವಾ ನಿಮ್ಮ ಜಮೀನಿನ ಎಲ್ಲ ಸರ್ವೆ ಡಾಕ್ಯುಮೆಂಟ್ಸ್ಗಳನ್ನು ಆನ್ಲೈನ್ ಮೂಲಕ ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಕಂಪ್ಲೀಟ್ ಲೈವ್ ವಿಧಾನವನ್ನು ತೋರಿಸಲಾಗುತ್ತಿದ್ದು, ನೀವು ಕೂಡ ಫಾಲೋ ಮಾಡಿ. ಮೊಬೈಲ್ನಲ್ಲಿ ಈ ರೀತಿಯಾಗಿ ಗೂಗಲ್ ಅನ್ನ ಓಪನ್ ಮಾಡಿ. ಗೂಗಲ್ ಅಲ್ಲಿ ಈ ರೀತಿಯಾಗಿ ನೀವು ಸರ್ಚ್ ಇಂಜಿನ್ ನಲ್ಲಿ ನೀವು ಭೂಮಿ RTC ಅಂತ ನೀವು ಟೈಪ್ ಮಾಡಿ. ಟೈಪ್ ಮಾಡಿದ ಬಳಿಕ ಈ ರೀತಿಯಾಗಿ ಫಸ್ಟ್ ಬರುತ್ತಲ್ಲ ಆನ್ಲೈನ್ RTC ಕರ್ನಾಟಕ ಅಂತ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ ವ್ಯೂ ಓಪನ್ ಆಗುತ್ತೆ. ಇಲ್ಲಿ ಸರ್ವೆ ಡಾಕ್ಯುಮೆಂಟ್ ಅಂತ ಇದೆಯಲ್ಲ, ಇದನ್ನ ನೀವು ಕ್ಲಿಕ್ ಮಾಡಿ. ಸರ್ವೆ ಡಾಕ್ಯುಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಮತ್ತೊಂದು ವೆಬ್ ಪೇಜ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಆಗಿದ್ದು, ಈ ಒಂದು ಸರ್ವೆ ಡಾಕ್ಯುಮೆಂಟ್ಗಳಲ್ಲಿ ಅಟ್ಲಾಸ್ ಸಿಗುತ್ತೆ, ಸರ್ವೆ ಪಕ್ಕಾ ಬುಕ್ ಅಂತ ಸಿಗುತ್ತೆ, ಅಂದ್ರೆ ಟಿಪ್ಪಣಿ ಸಿಗುತ್ತೆ, ಆಕಾರ ಬಂದು ಸಿಗುತ್ತೆ, FMB ಈ ಒಂದು ಫೈಲ್ ಕೂಡ ನಿಮಗೆ ಸಿಗುತ್ತೆ, ಸರ್ವೆ ಪ್ರತಿ ಬುಕ್ ಕೂಡ ನಿಮಗೆ ಸಿಗುತ್ತೆ. ಅಂದ್ರೆ ಈ ಎಲ್ಲ ಸೇವೆಗಳು, ಈ ಒಂದು ದಾಖಲೆಗಳು ನಿಮಗೆ ಸಿಗುತ್ತೆ. ಕ್ಲಿಕ್ ಹಿಯರ್ ಟು ವ್ಯೂ ಸರ್ವೆ ಡಾಕ್ಯುಮೆಂಟ್ ಪ್ರೈಸ್ ಲಿಸ್ಟ್, ಅಂದ್ರೆ ಯಾವ ದಾಖಲೆಗೆ ಎಷ್ಟು ಹಣ ಅನ್ನೋದನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಅಟ್ಲಾಸು, ಸರ್ವೆ ಪಕ್ಕಾ ಬುಕ್ಕು, ಟಿಪ್ಪಣಿ, ಆಕಾರ ಬಂದು, FMB ಮತ್ತು ಸರ್ವೆ ಪ್ರತಿ ಬುಕ್ಕು ಸಿಗುತ್ತೆ. ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತಗೋಬೇಕು ಅಂತಂದ್ರೆ ಸರ್ವೆ ಡಾಕ್ಯುಮೆಂಟ್ಗಳು ಈ ಒಂದು ಕಾಲಮಲ್ಲಿ ಮೇಲ್ಗಡೆ ನೀವು ಮೊಬೈಲ್ ನಂಬರನ್ನು ಹಾಕಿ, ಈ ಒಂದು ಕ್ಯಾಪ್ಚಾನ ಹಾಕಿ ಸೆಂಡ್ OTP ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ ಒಂದು ಕ್ಯಾಪ್ಚಾ ಹಾಕಿದ ಮೇಲೆ, ಅಂದರೆ ಈಗ ಯಾರು ಈ ಒಂದು ಡಾಕ್ಯುಮೆಂಟ್ ತಗೋಬೇಕಂತ ಇದ್ದೀರಲ್ಲ ಅದನ್ನು ಮೊಬೈಲ್ ನಂಬರನ್ನು ಹಾಕಿ, ಆಮೇಲೆ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಈ ಒಂದು ಕಾಲಮಲ್ಲಿ ಹಾಕಬೇಕಾಗುತ್ತೆ. ಯಾಕಂದರೆ ಈ ಒಂದು ಸರ್ವೆ ಡಾಕ್ಯುಮೆಂಟ್ಸ್ಗಳು ತಗೋಬೇಕು ಅನ್ನೋದಾದರೆ ಈ ರೀತಿಯಾಗಿ ಅರ್ಜಿ ಹಾಕಿ ಒರಿಜಿನಲನ್ನು ತಗೋಬಹುದು. ಹಾಗೆ ನಾನು OTP ಬಂತು ನೋಡಿ, OTPಯನ್ನು ನಾನು ಹಾಕ್ತಾ ಇದ್ದೇನೆ. OTP ಹಾಕಿ ನಾವು ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಒಂದು ವೆಬ್ಸೈಟ್ನ ಕಂಪ್ಲೀಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ಈ ಹಿಂದೆ ಹಾಕಿರ್ತಕ್ಕಂತಹ ಅರ್ಜಿಗಳು ಕೂಡ ಕೆಳಗಡೆ ಕಾಣಿಸ್ತಾ ಇದೆ. ನಾನು ಅಪ್ರೂವ್ಡ್ ಬೈ ಡಿಪಾರ್ಟ್ಮೆಂಟ್ ಆ್ಯಂಡ್ ರೆಡಿ ಫಾರ್ ಪ್ರಿಂಟ್ ಅಂತ ಇದೆ. ಅಂದರೆ ನಾನು ಪೇಮೆಂಟ್ ಮಾಡಿಲ್ಲ, ಅದಕ್ಕೋಸ್ಕರ ಯಾವ ಕೂಡ ರೆಡಿ ಆಗಿಲ್ಲ. ಇಲ್ಲಿ ನ್ಯೂ ರಿಕ್ವೆಸ್ಟ್ ಮೇಲೆ ನಾನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನನಗೆ ನಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೆಲೆಕ್ಟ್ ಮಾಡಿಕೊಂಡು ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಆಮೇಲೆ ಹುಬ್ಳಿ ಸರ್ಕಲನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಆಮೇಲೆ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನಮ್ಮ ಒಂದು ಸರ್ವೆ ನಂಬರನ್ನು ಹಾಕ್ತೇನೆ. ಯಾವ ಸರ್ವೆ ನಂಬರ್ನ ಸರ್ವೆ ಡಾಕ್ಯುಮೆಂಟ್ಸ್ಗಳು ನಮಗೆ ಬೇಕಾಗಿವೆ ಅನ್ನೋದನ್ನು ಸರ್ನಾಕನ್ನು ಸ್ಟಾರನ್ನು ಹಾಕಿ ಹಿಸ್ಸಾನ ಹಾಕಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ಗಳು ಕೆಳಗಡೆ ಬರಲಿಲ್ಲ ಅಂತಂದರೆ ಈ ಮೇಲೆ ಲಭ್ಯವಿಲ್ಲದ ದಾಖಲೆಗಳು ಬೇಕಾಗಿದ್ದಲ್ಲಿ ಅಂತ ಇದೆ ನೋಡಿ, ಆ ಒಂದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಬನ್ನಿ. ಇಲ್ಲಿ ಇನ್ನೂ ಸ್ವಲ್ಪ ಕೆಳಗಡೆ ಬನ್ನಿ. ಇಲ್ಲಿ ಮ್ಯಾನ್ಯುವಲ್ ಆಗಿ ಅರ್ಜಿದಾರರ ಹೆಸರನ್ನು ಹಾಕಬೇಕು. ಅರ್ಜಿದಾರರು ಯಾರೇ ಆಗಿರಲಿ, ಆ ಸರ್ವೆ ನಂಬರ್ನಲ್ಲಿ ಇರಬೇಕಾದವರೇ ಅಂತೇನಿಲ್ಲ. ದಾಖಲೆಗಳನ್ನು ಪಡೆದುಕೊಳ್ಳೋರು ಯಾರೇ ಆಗಿರಲಿ ಅವರ ಹೆಸರನ್ನು ಹಾಕಿ, ಮತ್ತು ಏನನ್ನ ಬೇಕು ಅನ್ನೋದನ್ನು ಈ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಈ ಲಿಸ್ಟಲ್ಲಿ ಬಿಟ್ಟು ಬೇರೆ ಬೇಕು ಅಂತಂದರೆ ಇತರೆ ದಾಖಲೆಗಳು ಅಂತ ಇದೆ ನೋಡಿ, ಇಲ್ಲಿ ಸಣ್ಣದೊಂದು ಚೆಕ್ ಬಾಕ್ಸ್ ಅಂತ ಇದೆ ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ಚಿಕ್ಕದಾಗಿ ಈ ಟಿಪ್ಪಣ ಆಕಾರ ಬಂದು ಇವುಗಳೆಲ್ಲ ಯಾವುವು ಕೂಡ ನಮಗೆ ಬೇಡ ಅಂತಂದರೆ
ಇತರೆ ದಾಖಲೆಗಳು ಅದರ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ ಈ ಒಂದು ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಒರಿಜಿನಲ್ ಟಿಪ್ಪಣ್, ಒರಿಜಿನಲ್ ಪಕ್ಕಾ ಬುಕ್, ಒರಿಜಿನಲ್ ಟಿಪ್ಪಣ್, ಒರಿಜಿನಲ್ ಪಕ್ಕಾ ಬುಕ್, ಒರಿಜಿನಲ್ ಪ್ರತಿ, ಸರ್ವೆ ಪ್ರತಿ ಪುಸ್ತಕ, ಘಟ ಪ್ಲಾಟ್, ಪೋಡಿ ಟಿಪ್ಪಣಿ ಕಾಲೋಚಿತಗೊಳಿಸಿರುವುದು ಫಾರಂ ನಂಬರ್ 10. ಇದರಲ್ಲಿ ನಿಮಗೆ ಯಾವುದು ಬೇಕು ಅದನ್ನು ನಾನು ಕ್ಲಿಕ್ ಮಾಡಿದೆ. ನೋಡಿ, ಅಮೌಂಟ್ ಬಂತು. ಇಲ್ಲಿ ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಪಾವತಿಸಿ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ನನ್ನದು ಒರಿಜಿನಲ್ ಫಾರಂ ನಂಬರ್ 10 ಬೇಕಂದರೆ ಸಿಗುತ್ತೆ. ಇಲ್ಲಿ ಕ್ರಿಯೇಟ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಫಾರಂ ನಂಬರ್ 10 ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ರಿಕ್ವೆಸ್ಟ್ ಅಂತ ಕೊಟ್ಟರೆ ಸಾಕು. ನಮಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ ನಮಗೆ ಅಲ್ಲಿ ಪ್ರಿಂಟ್ ಟು ರೆಡಿ ಅಂತ ಇದೆಯಲ್ಲ ಅದು ಆ ಪ್ರಿಂಟನ್ನು ಹಾಕೋಬೇಕು ಆ ನಂತರ. ಹಾಗಾಗಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪುವವರೆಗೂ ರಾಜ್ಯದ ಎಲ್ಲ ರೈತರಿಗೆ ಶೇರ್ ಮಾಡಿ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.